ಶ್ರೀ ಗುರುಭ್ಯೋ ನಮಃ. ಇದು ವೈಶ್ವಾನರಾಧಿಕರಣ ಸಮಾಪ್ತ ಆಗಿದೆ. ಎಲ್ಲ ಸೂತ್ರಗಳ ಅರ್ಥಗಳನ್ನು ಹಾಗೆ ಶಾಂಕರ ರಾಮಾನುಜ ಭಾಷ್ಯದ ಅರ್ಥವನ್ನು ಕೂಡ ಈಗ ವಿಮರ್ಶಾಪೂರ್ವಕವಾಗಿ ಅವಲೋಕನ ಮಾಡೋಣ. ಮೊದಲು ವೈಶ್ವಾನರ ಸಾಧಾರಣ ಶಬ್ದ ವಿಶೇಷಾತ್ ಅಂತ ಸೂತ್ರ ಇದೆ. ಆ ಸೂತ್ರದ ಅರ್ಥವನ್ನು ಗಮನಿಸೋಣ. ಸೂತ್ರದ ಅರ್ಥ: ಆತ್ಮಾನಂ ವೈಶ್ವಾನರಂ ಉಪಾಸ್ತೆ ಅಂತ ಹೀಗೆ ಅಯಮಗ್ನಿ ವೈಶ್ವಾನರ ಇತ್ಯಾದಿ ವಾಕ್ಯಗಳಲ್ಲಿ ಉಲ್ಲೇಖಿಸಲ್ಪಟ್ಟಂತಹ ತತ್ವ ಏನಿದೆ ಅದು ಭಗವತ್ ತತ್ವವೇ. ಯಾಕೆಂದ್ರೆ ಅಗ್ನಿ ಮತ್ತು ವಿಷ್ಣು ಇವರಿಬ್ಬರಿಗೂ ಸಮಾನವಾದ ವೈಶ್ವಾನರ ಅಂತ ಏನು ಶಬ್ದ ಇದೆ, ಆ ವೈಶ್ವಾನರ ಅನ್ನೋ ಶಬ್ದಕ್ಕೆ ಆತ್ಮ ಎಂಬ ವಿಶೇಷಣವನ್ನು ಕೊಟ್ಟಿದ್ದಾರೆ. ಸಾಧಾರಣ ಶಬ್ದಸ್ಯ ವಿಶೇಷಾತ್, ವಿಶೇಷ ಅಂದ್ರೆ ವಿಶೇಷಣ, ಹೀಗೆ ಕೊಟ್ಟಿದ್ದಾರೆ. ಆತ್ಮಾನರಂ ಅಗ್ನಿಮಾತ್ಮಾನಂ ಉಪಾಸೀತ ಇತ್ಯಾದಿ ಕಡೆಗಳಲ್ಲಿ ಆತ್ಮಾನಂ ವೈಶ್ವಾನರಂ ಅಯಮಗ್ನಿರ್ ವೈಶ್ವಾನರ. ಹೀಗೆ ಒಟ್ಟಾರೆ ಅದರ ತಾತ್ಪರ್ಯ ಆತ್ಮಾನಂ ವೈಶ್ವಾನರಂ ಅಯಮಗ್ನಿ ಇತ್ಯಾದಿ ಕಡೆಗಳಲ್ಲಿ ವೇದಗಳಲ್ಲಿ ಕೇಳಲ್ಪಟ್ಟ ವೈಶ್ವಾನರ ಅಂದ್ರೆ ಬ್ರಹ್ಮವೇ, ನತು ಅಗ್ನಿ, ಅಗ್ನಿ ಅಲ್ಲ. ಯಾಕೆಂದ್ರೆ ಸಾಧಾರಣ ಶಬ್ದಸ್ಯ, ಎರಡೂ ಕಡೆ ಇಬ್ಬರಿಗೂ ವಾಚಕವಾದ ವೈಶ್ವಾನರ ಶಬ್ದಕ್ಕೆ ಆತ್ಮ ಶಬ್ದದಿಂದ ವಿಶೇಷಾತ್ ಅಂದ್ರೆ ವಿಶೇಷಣ ಕೊಟ್ಟಿರುವುದರಿಂದ ಅಂತ ಅದರ ತಾತ್ಪರ್ಯ. ಹಾಗೆ ಭಾಷ್ಯ ದೀಪಿಕಾ, ಸೂತ್ರ ದೀಪಿಕಾ ಗಮನಿಸಿದ್ರೆ ಅಲ್ಲಿ ವಾಕ್ಯಗಳನ್ನ ನೀವು ಬೇಕಾದ್ರೆ ಗಮನಿಸಬಹುದು. ಕನ್ನಡನೇ ನೋಡ್ತಿರೋದ್ರಿಂದ ಅಲ್ಲಿ ಹೆಚ್ಚು ಸ್ಪಷ್ಟವಾಗಿದೆ. ಹೆಚ್ಚು ಕಡಿಮೆ ಅದನ್ನೆಲ್ಲ ಅವರು ಆ ಸೂತ್ರ ದೀಪಿಕಾಗೆ ಅನುಗುಣವಾಗಿಯೇ ಮಾಡಿರ್ತಾರೆ. ಅಗ್ನಾ ವಿಷ್ಣು ಸಾಧಾರಣಸ್ಯ ವೈಶ್ವಾನರ ಶಬ್ದಸ್ಯ ಆತ್ಮಾನಂ ವೈಶ್ವಾನರಂ ಇತಿ ಶ್ರುತೌ ಆತ್ಮಶಬ್ದೇನೆ ವಿಶೇಷಿತತ್ವಾತ್ ಇತ್ಯರ್ಥ ಅಂತ ಅದನ್ನು ಕೊಟ್ಟಿರ್ತಾರೆ. ಮುಂದೆ ಸ್ಮರ್ಯಮಾಣಂ ಅನುಮಾನಂ ಸ್ಯಾತ್ ಅಂತ, ವೈಶ್ವಾನರ ಬ್ರಹ್ಮ ಅಂತ ಅನ್ನೋದನ್ನ ಅಲ್ಲಿ ಅಧ್ಯಾಹಾರ ಮಾಡ್ಕೋಬೇಕು. ಹಿಂದಿನ ಸೂತ್ರಗಳಿಂದ ಅಧ್ಯಾಹಾರ ಮಾಡ್ಕೋಬೇಕು. ವೈಶ್ವಾನರ ಅಂದ್ರೆ ಬ್ರಹ್ಮನೇ. ಯಾಕೆ ಅಂದ್ರೆ ಇತಿ ಸ್ಮರ್ಯಮಾಣಂ, ಇತಿ ಸ್ಮರ್ಯಮಾಣಂ ಅನುಮಾನಂ ಸ್ಯಾತ್, ಇತಿ ಅನ್ನೋದನ್ನ ಹಿಂದೆ ಹಾಕೋಬೇಕು. ಭಗವದ್ಗೀತೆಯಲ್ಲಿ ಅಹಂ ವೈಶ್ವಾನರೋ ಭೂತ್ವ ಅಂತ ವಿಷ್ಣುವೇ ವೈಶ್ವಾನರ ಅಂತ ಹೇಳಿರುವುದು, ಹೀಗೆ ಸ್ಮರಿಸಲ್ಪಟ್ಟಿರುವುದು ಅನುಮಾನಂ ಸ್ಯಾತ್. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿರುವ ವೈಶ್ವಾನರನು ಕೂಡ ಬ್ರಹ್ಮನೇ, ಪರಬ್ರಹ್ಮನೇ ಅನ್ನುವುದಕ್ಕೆ ಅನುಮಾಪಕವಾಗಿದೆ ಅಂತ ಅದರ ತಾತ್ಪರ್ಯ. ಇದರ ನಂತರ ಶಬ್ದಾದಿಭ್ಯ ಅಂತಃ ಪ್ರತಿಷ್ಠಾನಾನ್ನೇತಿ ಚೇನ್ನ ತಥಾ ದೃಷ್ಟಿ ಉಪದೇಶಾತ್ ಅಸಂಭವಾತ್ ಪುರುಷ ವಿಧಮಪಿ ಚ ಏನ ಮಧೀಯತೆ ಅಂತ ಸೂತ್ರ. ಅಲ್ಲಿ ಶಬ್ದಾದಿಭ್ಯ ಅಂತಿದೆಯಲ್ಲ, ಶಬ್ದ ಆದಿ ಅಂದ್ರೆ ಲಿಂಗಗಳನ್ನು ಕೂಡ ತಗೊಳ್ಬೇಕು. ಹಾಗಾಗಿ ಕೆಲವು ಶ್ರುತ್ಯುಕ್ತವಾದ ಪ್ರಮಾಣಗಳು, ಹಾಗೆ ಕೆಲವು ಲಿಂಗಗಳು ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಬರ್ತದೆ. ಶಬ್ದಾದಿಭ್ಯ ಅಂದ್ರೆ ಆ ಮೂಲಗಳ ಮೂಲಕ, ಶಬ್ದ ಪ್ರಮಾಣದ ಮೂಲಕ, ಹಾಗೆ ಲಿಂಗಗಳ ಮೂಲಕ ಅಂತ ಹೀಗೆ ಅದರ ಅರ್ಥ. ಅಂತಃ ಪ್ರತಿಷ್ಠಾನ ಅಂತಿದೆಯಲ್ಲ, ಅಂತಃ ಪ್ರತಿಷ್ಠಾನ ಅಂದ್ರೆ ಒಳಗೆ ಇರುವುದು ಅಂತ ಅರ್ಥ. ಇರುವುದು ಅಂದ್ರೆ ಪಚನ ಕ್ರಿಯಾ ಮಾಡ್ತಾ ಇರುವುದು ಅಂತ ಅದರ ತಾತ್ಪರ್ಯ. ಬರೀ ಹಾಗೆ ಇರುವುದಲ್ಲ, ಪ್ರತಿಸ್ಥಾನ ಅದು. ಪ್ರತಿಸ್ಥಾನವೇ ಪ್ರತಿಷ್ಠಾನ ಆಗಿದೆ ಮುಂದೆ, ಅದಕ್ಕೆ ಅಲ್ಲಿ ಇಕಾರ ಇರೋದ್ರಿಂದ. ಹೀಗೆ ಪ್ರತಿಷ್ಠಾನ ಅಂದ್ರೆ ಒಳಗಿದ್ದು ಪಚನ ಕ್ರಿಯೆ ಮಾಡುವುದರಿಂದ ಅಂತ ಅರ್ಥ. ಒಟ್ಟಾರೆ ಏನ್ ಅರ್ಥ ಆಯ್ತು ಅಂದ್ರೆ ಶಬ್ದ ಮತ್ತು ಆದಿ ಅಂದ್ರೆ ಲಿಂಗ. ಮೊದಲು ಶಬ್ದ ಯಾವುದು ಅಂತ ಹೇಳ್ತಾರೆ. ಅಯಮಗ್ನಿ ಅಂತ ವೈಶ್ವಾನರನಿಗೆ ಅಗ್ನಿ ಶಬ್ದ ಪ್ರಯೋಗ ಮಾಡಿರುವುದರಿಂದ ಇದು ಶಬ್ದ. ಆಮೇಲೆ ಲಿಂಗ ಅಂದ್ರೆ ಯಾವುದು? ಇದೆಲ್ಲ ಪೂರ್ವ ಪಕ್ಷದವರು ಹೇಳ್ತಿರೋದು. ಏನ್ ಲಿಂಗ ಅಂದ್ರೆ ವೈಶ್ವಾನರೇ ಅದ್ಭುತಂ ಭವತಿ, ಅದೆಲ್ಲವೂ ವೈಶ್ವಾನರನಲ್ಲೇ ಹೋಮ ಮಾಡಿದಂತಾಗ್ತದೆ. ಹೃದಯಂ ಗಾರ್ಹಪತ್ಯ, ಹೀಗೆಲ್ಲ ಹೋಮಾಧಾರತ್ವ, ಇವೆರಡು ವೇದವಾಕ್ಯಗಳಿಂದ ವೈಶ್ವಾನರ ಹೋಮಕ್ಕೆ ಆಧಾರವಾಗಿದ್ದಾನೆ ಅಂತ ತಿಳಿದು ಬಂದಿದೆ. ಆಮೇಲೆ ಗಾರ್ಹಪತ್ಯಾದಿ ಪ್ರಭೇದ ಇತ್ಯಾದಿಗಳು ಕೂಡ ತಿಳಿದು ಬಂದಿದೆ. ಹೀಗೆಲ್ಲ ಇರುವುದರಿಂದ ಆಮೇಲೆ ಯೋಯಂ ಅಂತಃಪುರುಷೇ ಏನೇದಂ ಪಚ್ಯತೆ ಅಂತ ಹೀಗೆಲ್ಲ ಕೆಲವು ಬೇರೆ ಬೇರೆ ಮಾತುಗಳು. ಇದರೆಲ್ಲದರ ಮೂಲಕ ದೇಹದ ಒಳಗಿದ್ದು
ಅನ್ನವನ್ನ ಜೀರ್ಣ ಮಾಡುವ ಕ್ರಿಯೆ ಮಾಡುವುದರಿಂದ ಇದೆ ಅಂತ ಪ್ರತಿಷ್ಠಾನ ಅಂದ್ರೆ ಇದೆ. ಹೀಗೆ ಬಂದಿರುವುದರಿಂದ ನ ವೈಶ್ವಾನರ ವಿಷ್ಣು ಅಲ್ಲ, ಹೊರತು ಅಗ್ನಿಯೇ ಅಂತ ಇಷ್ಟು ಪೂರ್ವಪಕ್ಷ. ಇತ್ತೀಚೆಯನ್ನ ಈಗ ನೀವು ಪೂರ್ವಪಕ್ಷ ಮಾಡೋದು ಸರಿಯಲ್ಲ ಅಂತ ಮುಂದೆ ತಾತ್ಪರ್ಯ. ತಥಾ ದೃಷ್ಟಿ ಉಪದೇಶಾತ್, ಯಾಕೆ ಆ ಅಗ್ನಿ ಇತ್ಯಾದಿ ಶಬ್ದಗಳನ್ನು ಪ್ರಯೋಗ ಮಾಡಿರ್ತಾರೆ ಅಂದ್ರೆ ಅದು ದೃಷ್ಟಿ ಉಪದೇಶಾತ್, ವಿಷ್ಣುವನ್ನ ಆ ರೀತಿಯಾಗಿ ಉಪಾಸಿಸಬೇಕು. ದೃಷ್ಟಿ ಅಂದ್ರೆ ಉಪಾಸನೆ ಮಾಡಬೇಕು ಅಂತ ಅಲ್ಲಿ ಉಪದೇಶ ಮಾಡಿರ್ತಾರೆ. ಹೀಗೆ ಉಪದೇಶ ಮಾಡಿರುವುದರಿಂದ ಶ್ರುತಿಗಳಲ್ಲಿ ಉಪದೇಶ ಮಾಡಿರುವುದು ಅಂತ ಅರ್ಥ. ದೃಷ್ಟೇ ಉಪದೇಶ ದೃಷ್ಟಿ ಉಪದೇಶ. ಆದ್ರಿಂದ ನೀವೇನು ವೈಶ್ವಾನರ ಅಂದ್ರೆ ಅಗ್ನಿಯೇ ಆಗಬೇಕು ಅಂತ ಕೆಲವು ವಾಕ್ಯಗಳನ್ನೆಲ್ಲ ತೋರಿಸಿದ್ರಲ್ಲ, ಅವೆಲ್ಲ ಸಾವಕಾಶ ಆಗ್ತವೆ. ಹಾಗೆ ಆ ಲಿಂಗಗಳು ಸಾವಕಾಶ. ಆ ಎಲ್ಲಾ ವೇದ ವಾಕ್ಯಗಳನ್ನು ಮತ್ತು ಲಿಂಗಗಳನ್ನು ನಾವು ಭಗವಂತನಲ್ಲೇ ಹೊಂದಿಸಬಹುದು. ಮತ್ತೆ ದೃಷ್ಟಿಪದೇಶಾತ್ ಅಸಂಭವಾತ್ ಅಂತಿದೆ. ಅಸಂಭವಾತ್ ಅನ್ನೋಲ್ಲಿ ಈ ಛಾಂದೋಗ್ಯೋಪನಿಷತ್ತಿನ ಪ್ರಕರಣವನ್ನು ಗಮನಿಸಿದರೆ ಆರಂಭದಲ್ಲಿ ಕಹ ನ ಆತ್ಮ, ಯಾರು ನಮ್ಮ ಒಳಗಿದ್ದು ನಮ್ಮನ್ನು ನಿಯಂತ್ರಿಸುವವನು ಅಂತ ಹೀಗೆಲ್ಲ ಪ್ರಶ್ನೆ ಬಂದಿದೆ. ಈ ಆತ್ಮ ಅಂತ ಶಬ್ದ ಇದೆ, ಅದು ಅಗ್ನಿಯಲ್ಲಿ ಹೇಗೆ ಸಂಭಾವಿತ? ಅದು ಹೊಂದೋದೇ ಇಲ್ಲ ಅಲ್ಲಿ. ಆದ್ರಿಂದ ಅಗ್ನಿ ವೈಶ್ವಾನರನಲ್ಲ, ಹೊರತು ನಮ್ಮೊಳಗಿರುವಂತಹ ವೈಶ್ವಾನರ ಅಂದ್ರೆ ಅವನು ವಿಷ್ಣುವೇ. ಮತ್ತೆ ಅಸಂಭವಾತ್ ಅಪಿಚ ಏನ ಮಧೀಯತೆ, ಪುರುಷ ವಿಧಮಪಿಚ ಏನ ಮಧೀಯತೆ. ಏನಮ್ಮ ಅಂದ್ರೆ ಈ ವೈಶ್ವಾನರನನ್ನು ಭಗವಂತನನ್ನು ಪುರುಷ ವಿಧಂ, ಪುರುಷ ಸೂಕ್ತದಲ್ಲಿ ಪ್ರತಿಪಾದಿತನಾದ ಭಗವಂತನಂತೆಯೇ ಆ ತತ್ಪ್ರಕಾರಕವಾಗಿಯೇ ಅಧೀಯತೆ ಓದ್ತಾರೆ, ಹೀಗೆ ಅದನ್ನ ಪಠಿಸ್ತಾರೆ. ಅದಕ್ಕೆ ಸಮಾನವಾದ ಮಂತ್ರಗಳಿಂದ ಪಠಿಸ್ತಾರೆ. ವೇದಗಳು ಹೇಳ್ತವೆ, ವೇದಾಧ್ಯಯನವನ್ನು ಪರಂಪರೆಯಿಂದ ಹೇಳ್ತಿರುವಂತಹ ಗುರುಗಳು ಮತ್ತು ಶಿಷ್ಯರು ಕೂಡ ಹೇಳ್ತಿದ್ದಾರೆ ಅಂತ ಹೀಗರ್ಥ. ಒಟ್ಟಾರೆ ಪುರುಷ ಸೂಕ್ತದಲ್ಲಿ ಹೇಳಿರುವ ವಿಶೇಷಣಗಳನ್ನೇ ಇಲ್ಲೂ ಹೇಳಿದ್ದಾರೆ, ಅದನ್ನ ಇವರೆಲ್ಲ ಪಠಿಸ್ತಾ ಇದ್ದಾರೆ ಅಂತ ಹೀಗದರ ಅರ್ಥ. ಅಧೀಯತೆ ಛಂದೋಗಾಹ, ಕೆಳಗೆ ಸಂಸ್ಕೃತ ವಾಕ್ಯ ಇದೆ ಹರಿಯಾಚಾರ್ಯ ಪುಸ್ತಕದಲ್ಲಿ 226ನೇ ಪುಟದಲ್ಲಿ. ಅಧೀಯತೆ ಕೆ ಛಂದೋಗಾಹ, ಛಾಂದೋಗ್ಯ ಉಪನಿಷತ್ತಿನ ಸಾಮವೇದದ ಅನುಯಾಯಿಗಳು ಆ ಥರ ಪಠನ ಮಾಡ್ತಾರೆ ಅಂತ ಹೀಗದರ ತಾತ್ಪರ್ಯ. ಆ ಸೂತ್ರ ದೀಪಿಕಾ ಪುಸ್ತಕದಲ್ಲಿ ಚಶಬ್ದೇನ ಪುರುಷ ಸೂಕ್ತಸ್ಯ ವಿಷ್ಣುಪರತ್ವಂ ಬಹು ಪ್ರಮಾಣ ಸಿದ್ಧಂ, ಅಪಿಚ ಅಪಿಚ ಅಧೀಯತೆ ಅಂತ ಹೀಗೆ ಬಂತಲ್ಲ. ಚ ಅನ್ನೋದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಮಾಡ್ತಾರೆ. ಯಾವತ್ತೂ ನಮ್ಗದು ಗಮನದಲ್ಲಿರಬೇಕು. ಎಲ್ಲರೂ ಮಾಡಿದ ಅರ್ಥನೂ ನಮಗೆ ಸ್ವೀಕಾರ ಯೋಗ್ಯ ಆಗೋದಿಲ್ಲ ಎಲ್ಲಾ ಸಂದರ್ಭದಲ್ಲಿ. ತಪ್ಪು ಅಂತಲ್ಲ, ಅವರವ್ರು ತಮ್ಮ ಅಭಿಪ್ರಾಯ ಹೇಳಿರ್ತಾರೆ. ಇಲ್ಲಿ ಚ ಅಂದ್ರೆ ವಿಷ್ಣು ಪುರುಷ ಸೂಕ್ತ ಅನ್ನೋದು ವಿಷ್ಣುಪರ ಅಂತ ಬಹಳ ಪ್ರಸಿದ್ಧ. ಆ ಪುರುಷ ಸೂಕ್ತದಲ್ಲಿ ಯಾವ ವಿಶೇಷಣಗಳು ಹೇಳಿದಾರೋ ಅದೇ ವಿಶೇಷಣಗಳ ಮೂಲಕ ಇಲ್ಲಿಯೂ ಹೇಳಿದ್ದಾರೆ. ಆದ್ರಿಂದ ಇಲ್ಲಿ ಪ್ರತಿಪಾದಿತನಾದವನು ವಿಷ್ಣು ಅಂತಾನೆ ತಾತ್ಪರ್ಯ. ಇದು ಶಬ್ದಾದಿಭ್ಯಾನು ಸೂತ್ರದ ಅರ್ಥ. ಅತಯವ ನ ದೇವತಾ ಭೂತಂ ಚ ಅಂತ ಹೀಗೆ ಮುಂದಿದೆ. ಅದಕ್ಕೆ ಅತಯವ ಆತ್ಮ ಎಂಬ ಶಬ್ದ ಇರೋದ್ರಿಂದಲೇ, ಆತ್ಮ ಎಂಬ ಶಬ್ದಕ್ಕೆ ಬೇರೆ ಕಡೆ ಅವಕಾಶ ಇಲ್ಲದೆ ಇರುವುದರಿಂದಲೇ ದೇವತಾ ಅಗ್ನಿ ದೇವತೆಯಾಗಲಿ, ಭೂತಂ ಜಡವಾದ ಅಗ್ನಿ ಆಗಲಿ, ನ ಅಂದ್ರೆ ವೈಶ್ವಾನರನಲ್ಲ, ವೈಶ್ವಾನರ ಶಬ್ದದಿಂದ ಅವರು ವಾಚ್ಯರಲ್ಲ ಅಂತ ಹಿಂದಿನಿಂದ ಅದಕ್ಕೆ ತಾತ್ಪರ್ಯ. ಸಾಕ್ಷಾದಪ್ಯವಿರೋಧಂ ಜೈಮಿನಿ, ಈ ಸಾಕ್ಷಾದಪಿ ಅದಕ್ಕೆ ಯಾರೊಬ್ರು ಸಾಕ್ಷಾದೇವ ಅಂತ ಅರ್ಥ ಮಾಡಿದ್ರು. ತತ್ವ ಪ್ರದೀಪದಲ್ಲೂ ಎಲ್ಲೋ ಒಂದ್ ಕಡೆ ಬಂದಿತ್ತು. ಮುಖ್ಯ ವೃತ್ತಿಯಿಂದ ವಿಷ್ಣು ಅಗ್ನಿ ಶಬ್ದದಿಂದ ಅವನೇ ಮುಖ್ಯವಾಗಿ ವಾಚ್ಯ. ಆದರೆ ಹಾಗಿದ್ರೂ ಕೂಡ ಅವಿರೋಧಂ, ಲೌಕಿಕ ವ್ಯವಹಾರ ಮಾಡಲಿಕ್ಕೆ ತೊಂದರೆ ಏನೂ ಇಲ್ಲ, ಲೌಕಿಕ ವ್ಯವಹಾರ ನಡೀತಿರ್ತದೆ. ಹಾಗೆ ಜೈಮಿನಿಗಳು ಅಭಿಪ್ರಾಯ ಪಡ್ತಾರೆ. ಸಾಕ್ಷಾತ್ ಅಂದ್ರೆ ಲಕ್ಷಣಾಧಿಕಂ ವಿನಾ, ಅಲ್ಲಿ ಹರಿಯಾಚಾರ್ಯ ಪುಸ್ತಕದಲ್ಲಿ 227ನೇ ಪುಟದಲ್ಲಿ ಸಾಕ್ಷಾತ್ತಾಗಿ ಭಗವಂತ ವಾಚ್ಯ ಅಂದ್ರೆ ಏನರ್ಥ? ಲಕ್ಷಣಾದಿಗಳು ಯಾವುದೂ ಇಲ್ಲದೇನೆ ನೇರವಾಗಿ ಶಬ್ದವೃತ್ತಿಯಿಂದಲೇ ಬ್ರಹ್ಮನೇ ವಾಚ್ಯ. ಅಜ್ಞಾದಿ ಶಬ್ದಾರ್ಥತ್ವೇಪಿ, ಅಗ್ನಿ ಮೊದಲಾದ ಶಬ್ದಗಳಿಂದ ಅವನೇ ವಾಚ್ಯ, ಹೌದು. ಹೀಗೆ ಇದ್ರೂ ಕೂಡ ಅವಿರೋಧಂ, ವ್ಯವಹಾರಕ್ಕೆ ಏನೂ ಧಕ್ಕೆ ಇಲ್ಲ.
ಲೌಕಿಕ ಪ್ರಸಿದ್ಧಿಗೆ ಏನೂ ಧಕ್ಕೆ ಇಲ್ಲ ಅಂತ ಅದರ ತಾತ್ಪರ್ಯ. ಜೈಮಿನಿರಾಚಾರ್ಯ ವಕ್ತೆ ಅಲ್ಲಿ ಸೂತ್ರ ದೀಪಿಕಾದಲ್ಲಿ 604ನೇ ಪುಟದಲ್ಲಿ ಅವಿರೋಧಂ ಅಜ್ಞಾನಾದಿ ನಿಮಿತ್ತಾಂತರೇಣ ಅಜ್ಞಾದೋ ತತ್ತಚ್ಛಬ್ದ ವಿರೋಧಾಭಾವಂ. ಸಾಮಾನ್ಯ ಜನರಿಗೆ ತಿಳುವಳಿಕೆ ಇಲ್ಲ, ಅವರು ಪ್ರಯೋಗ ಮಾಡ್ತಾರೆ, ಅವ್ರು ಪ್ರಯೋಗ ಮಾಡುವುದಕ್ಕೇನು ತೊಂದರೆ ಇಲ್ಲ ಅಂತ ಅಭಿಪ್ರಾಯ. ಅಭಿವ್ಯಕ್ತಿಯರಿ ತಾಶ್ಮರಥ್ಯ ಅಜ್ಞಾದಿ ಸೂಕ್ತಗಳ ಮೂಲಕ ಭಗವಂತನನ್ನು ಉಪಾಸಿಸಿದ್ರೆ ನೀವು ಯಾವ ಪ್ರತೀಕದಲ್ಲಿ ಉಪಾಸಿಸಿದ್ದೀರೋ ಅದೇ ಪ್ರತೀಕಗಳಲ್ಲೇ ಅಜ್ಞಾದಿಗಳಲ್ಲೇ ಭಗವಂತ ಪ್ರತ್ಯಕ್ಷನಾಗ್ತಾನೆ, ಅಲ್ಲಿ ಸನ್ನಿಹಿತನಾಗ್ತಾನೆ. ಪ್ರತ್ಯಕ್ಷ ಆಗದೆ ಹೋದ್ರು ಪ್ರತ್ಯಕ್ಷ ಆಗುವುದು ಮುಂದೆ, ಈಗ ಸನ್ನಿಹಿತನಾಗಿದ್ದು ಅವರಿಗೆ ಅನುಗ್ರಹ ಮಾಡ್ತಾನೆ. ಉಪಾಸಕರಿಗೆ ಅವನ ಅಪರೋಕ್ಷ ಜ್ಞಾನಿಯಾಗಿದ್ದರೆ ಪ್ರತ್ಯಕ್ಷನೇ ಆಗ್ತಾನೆ, ಮತ್ತೆ ಮತ್ತೆ ಅವನು ಬೇಕಾದಾಗ ಸಿಗ್ತಾನೆ. ಅಪರೋಕ್ಷ ಜ್ಞಾನವನ್ನು ಪಡೆಯುವ ಹಂತ ಇನ್ನೂ ದೂರ ಇದ್ರೆ ಆವಾಗ ಸನ್ನಿಹಿತನಾಗ್ತಾನೆ, ಸನ್ನಿಹಿತನಾಗಿದ್ದು ಕಾರ್ಯ ಮಾಡಿಕೊಡ್ತಾನೆ. ಆದ್ರಿಂದ ಅಗ್ನಿ ಸೂಕ್ತ ಮತ್ತು ವಾಯು ಸೂಕ್ತ ಅನ್ನೋ ನಿಯಮ ಸರಿ, ನಿಯಮಕ್ಕೇನು ಧಕ್ಕೆ ಇಲ್ಲ ಅಂತ ಅಶ್ಮರಥಿ ಆಚಾರ್ಯ, ಅಶ್ಮರಥ ಅಂತ ಮೂಲ ಪುರುಷ, ಅವನ ಮಗ ಆಶ್ಮರಥ್ಯ ಅಂತ ಹೀಗದರ ತಾತ್ಪರ್ಯ. ಮುಂದೆ ಅನುಸ್ಮೃತೇ ಬಾದರಿಹಿ. ಬಾದರಿಹಿ ಅಂದ್ರೆ ಶುಕಾಚಾರ್ಯ. ಶುಕಾಚಾರ್ಯ ಹೀಗೆ ಅಭಿಪ್ರಾಯ ಪಡ್ತಾರೆ, ಅಜ್ಞಾದಿ ಸೂಕ್ತಗಳ ಮೂಲಕ ಭಗವಂತನ ಉಪಾಸನೆ ಮಾಡುವವರು ಅಜ್ಞಾದಿ ಮಾಧ್ಯಮಗಳಲ್ಲೇ ಅವನನ್ನು ಧ್ಯಾನಿಸ್ಬೇಕಾಗ್ತದೆ. ಒಬ್ಬೊಬ್ಬರು ಒಂದೊಂದು ರೀತಿ ಆ ಥರ ಧ್ಯಾನ ಮಾಡಬೇಕು, ಮಾಡಲಿಕ್ಕೆ ಹೀಗೆ ಶಾಸ್ತ್ರ ಅವರಿಗೆ ಸಮ್ಮತಿ ಕೊಟ್ಟಿದೆ. ಆದ್ರಿಂದ ಸೂಕ್ತಗಳ ನಿಯಮ ಸರಿ ಇದೆ, ಸೂಕ್ತಗಳ ನಿಯಮಕ್ಕೇನು ಧಕ್ಕೆ ಇಲ್ಲ ಅಂತ ಅದರ ಅಭಿಪ್ರಾಯ. ಅನುಸ್ಮೃತಿ ಅಂದ್ರೆ ಅನುಸ್ಮೃತಿ, ಅನುವೃತ್ತಿ ಹೀಗೆಲ್ಲ ಕೆಲವು ಬೇರೆ ಬೇರೆ ಶಬ್ದಗಳನ್ನು ಪ್ರಯೋಗ ಮಾಡ್ತಿರ್ತಾರೆ. ಧ್ಯಾನ ಮಾಡಬೇಕು, ಸ್ಮರಣೋಪಾಸನೆಯನ್ನು ಮಾಡಬೇಕು, ಹಾಗೆ ಧ್ಯಾನೋಪಾಸನೆಯನ್ನು, ಅದನ್ನೆರಡನ್ನು ಮಾಡಬೇಕಾದದ್ದು. ಆದ್ರಿಂದ ಆ ಸೂಕ್ತದ ನಿಯಮಕ್ಕೇನು ತೊಂದರೆ ಇಲ್ಲ ಅಂತ ಅಭಿಪ್ರಾಯ. ತತ್ತತ್ ಸೂಕ್ತಾದ್ಯುಪಾಸಕೈ ಅಜ್ಞಾದಿಷ್ವೇವ ಬ್ರಹ್ಮಣ ಅನುಸ್ಮೃತೇ. ಇದು ಸೂತ್ರ ದೀಪಿಕಾ 604ನೇ ಪುಟದಲ್ಲಿ. ಅನುಸ್ಮೃತೇ ಅನುಸಂಧಾನಾತ್ ಹೇತೋ, ಹೀಗೆ ಅನುಸಂಧಾನ ಮಾಡಬೇಕಾದ ಕಾರಣ ಇರುವುದರಿಂದ ಅಂತ ಅದರ ತಾತ್ಪರ್ಯ. ಹೀಗೆ ಬಾದರಿಹಿ ಹೇಳ್ತಾರೆ ಅಂತ ಅದರ ಅಭಿಪ್ರಾಯ. ಮುಂದೆ 31ನೇ ಸೂತ್ರ ಸಂಪತ್ತೇ ರೀತಿ ಜೈಮಿನಿಹಿ ಅಂತ. ಅಜ್ಞಾದಿ ಸೂಕ್ತಗಳನ್ನು ಉಪಾಸನೆ ಮಾಡುವವರಿಗೆ ಸಂಪತ್ತೇ, ಏನು ಸಂಪತ್ತೇ, ಅಜ್ಞಾದಿಗಳ ಪ್ರಾಪ್ತಿನೇ ಆಗ್ತದೆ. ಅಜ್ಞಾದಿಗಳಲ್ಲೇ ಹೋಗಿ ಅಜ್ಞಾದಿ ಲೋಕವನ್ನ, ಅಜ್ಞಾದಿ ದೇವತೆಯನ್ನ ಅವ್ರು ಹೋಗಿ ತಲುಪ್ತಾರೆ. ಹೀಗೆ ಆಗುವುದರಿಂದ ಸೂಕ್ತ ನಿಯಮ. ಯಾವ ಸೂಕ್ತದ ಮೂಲಕ ಯಾವ ದೇವತೆಯಲ್ಲಿ ಭಗವಂತನನ್ನು ಆರಾಧಿಸ್ತೀರೋ ಅಂಥ ದೇವತೆಯನ್ನು ಹೋಗಿ ತಲುಪ್ತೀರಿ. ಇದು ಜೈಮಿನಿ ಆಚಾರ್ಯರು ಅಭಿಪ್ರಾಯ ಪಡ್ತಾರೆ. ತಥಾಹಿ ದರ್ಶಯತಿ, ಅದನ್ನ ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಶ್ರುತಿ ಜೈಮಿನಿ ಹೇಳಿದ್ದನ್ನ ತಿಳಿಸ್ತದೆ. ಶ್ರುತಿ ಹೇಳಿದ್ದನ್ನು ಜೈಮಿನಿಗಳು ಅಭಿಪ್ರಾಯ ಪಟ್ಟಿದ್ದಾರೆ ಅಂತ ಅದರ ತಾತ್ಪರ್ಯ. ಹಾಗೆ ಭಾಗವತ ತಾತ್ಪರ್ಯದಲ್ಲಿ ಬಂದದನ್ನು ಕೂಡ ನಾವು ಅದನ್ನ ನೋಡಿದ್ದೇವೆ. ಉಪಾಸತೆ ಅಂತ ಏಕವಚನನೂ ಆಗಬಹುದು, ಬಹುವಚನನೂ ಆಗಬಹುದು. ಏಕವಚನ ಆಗುವುದು ಹೆಚ್ಚು ಯೋಗ್ಯ, ತ್ರಿವಿಕ್ರಮ ಪಂಡಿತರು ಅಲ್ಲಿ ಹೇಳಿದಂತೆ. ಜೈಮಿನಿ ಮತಂ ತಥಾ ದರ್ಶಯತಿ. ಮುಂದೆ ಆಮನಂತಿ ಚ ಏತಸ್ಮಿನ್, ಏನಂ ಅಸ್ಮಿನ್, ಏನಂ ಈ ಭಗವಂತನನ್ನು, ಅಸ್ಮಿನ್ ಈ ಅಗ್ನಿ ಮೊದಲಾದ ಪ್ರತೀಕಗಳಲ್ಲಿ, ಆಮನಂತಿ ಶುಕ್ಲ ಯಜುರ್ವೇದದ ಬೃಹದಾರಣ್ಯಕ ವಾಕ್ಯಗಳು, ಋಗ್ವೇದದ ಐತರೇಯ ಉಪನಿಷತ್ತು, ಕೃಷ್ಣ ಯಜುರ್ವೇದ ತೈತ್ತರೇಯ ಇವೆಲ್ಲ ಹೇಳಿವೆ. ಸಾಮವೇದದ ಛಾಂದೋಗ್ಯವೂ ಎಲ್ಲಾರು ಹೇಳಿರಬಹುದು. ಹಾಗೆ ಅಥರ್ವವೇದಕ್ಕೆ ಸಂಬಂಧಪಟ್ಟ ಷಟ್ಪ್ರಶ್ನ, ಮುಂಡಕ, ಮಾಂಡೂಕ ಅಲ್ಲಿಯೂ ಕೂಡ ಬಂದಿರಬಹುದು. ಹೀಗೆ ಆಮನಂತೆ ವೇದಗಳು ಹೇಳ್ತವೆ. ಅನಾದಿ ಕಾಲದಿಂದಲೂ ಒಂದೇ ರೀತಿಯಾಗಿ ಭಗವಂತನನ್ನ ಹೇಳ್ತಾ ಇವೆ. ಅವು ಒಂದೇ ರೀತಿಯಾದ ಶಬ್ದ ಸ್ವರೂಪ ಅವಕ್ಕಿವೆ. ಅವೆಲ್ಲವೂ ಹೀಗೆ ಅವನನ್ನು ಪ್ರತಿಪಾದನೆ ಮಾಡ್ತಾ ಇವೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಯಹ ಅಗ್ನೌತಿಷ್ಠನು ಅನ್ನೋದು ಬೃಹದಾರಣ್ಯಕದ ವಾಕ್ಯ. ಮುಂದೆ ಯಯೇಷ ಅಂತ ಏನಿದೆಯಲ್ಲ ಸೂತ್ರದಲ್ಲಿ, ಆ ಯಯೇಷ ಅಂತ ಅನ್ನೋದು ಸೂತ್ರದಲ್ಲ, ಸೂತ್ರ ಭಾಷ್ಯದಲ್ಲಿ ಯಯೇಷ ತಸ್ಮಿನ್ ಅಗ್ನೋ ತೇಜೋಮಯೋ ಅಮೃತಮಯ ಅಂತ ಅನ್ನೋದು ಅದು ಬೃಹದಾರಣ್ಯಕದ್ದಲ್ಲ. ಛಾಂದೋಗ್ಯದಲ್ಲಿಯೂ ಅದು ಸಿಕ್ತಿಲ್ಲ. ಛಾಂದೋಗ್ಯದಲ್ಲಿದೆ ಅಂತ ಅದು ಕೇಳಿ ಬಂದರೂ ಕೂಡ ಅಲ್ಲಿ ಅದು ಸಿಕ್ತಿಲ್ಲ. ಯಾವುದೋ ಶಾಖಾಂತರದಲ್ಲಿ ಬೇರೆ ಕಡೆ ಇದ್ದಿರಬಹುದು. ಆಚಾರ್ಯ ಅನೇಕ ಕಡೆ ಆ ಥರ ಹೇಳ್ತಾರೆ.
ನಿಮ್ಗೆ ಪ್ರಸಿದ್ಧವಾದ ಉಪನಿಷತ್ತುಗಳಲ್ಲಿ ಬಂದದನ್ನ ಹುಡುಕಿಕೊಳ್ರಿ ನೀವೇ. ನಿಮ್ಗೆ ಗೊತ್ತಿಲ್ಲದೆ ಇರುವಂಥದ್ದು ನಿಮ್ ಗಮನಕ್ಕೆ ಬದಿಲ್ಲದೆ ಇರುವುದನ್ನು ನಾನು ಹೇಳ್ತೀನಿ ಅಂತ ಕೆಲವರು ಬೇರೆಯನ್ನು ಹೇಳಿರ್ತಾರೆ. ಹೀಗಿದು ಒಟ್ಟಾರೆ ಆ ಸೂತ್ರಗಳ ಅರ್ಥ. ದೃಷ್ಟಿ ಅಂದ್ರೆ ಉಪಾಸನೆ ಅಂತ ಅರ್ಥ. 3ನೇ ಸೂತ್ರದಲ್ಲಿ, ಈ ಅಧಿಕರಣದ 3ನೇ ಸೂತ್ರದ ದೃಷ್ಟಿಪದೇಶ ಅಂತಂದ್ರೆ ಭಗವಂತನನ್ನು ಉಪಾಸಿಸಬೇಕು ಅಂತ ಶ್ರುತಿ ಹೇಳಿರುವುದರಿಂದ ಅಂತ ಹೀಗದ ತಾತ್ಪರ್ಯ. ಆದ್ರಿಂದೇನೆ ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಸುಮ್ಮನೆ ಒಂದು ವೇದವಾಕ್ಯ ಬೃಹದಾರಣ್ಯಕದಲ್ಲಿದೆಯಲ್ಲ, ಅದಕ್ಕೆ ನಾವೇನ್ ಅರ್ಥ ಹೇಳ್ತಿದ್ವಿ? ಆತ್ಮಾವ ಅರೇ ದ್ರಷ್ಟವ್ಯ, ಭಗವಂತನನ್ನ ಕಾಣಬೇಕು ಅಂತ ಮೊದಲು ಹೇಳಿದ್ದಾರೆ. ಹೇಗೆ ಕಾಣಬೇಕು ಅಂದ್ರೆ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಆಮೇಲೆ ಕಾಣಬೇಕು ಅಂತ. ಅಲ್ಲಿ ಮೊದಲು ಅದರ ಫಲ ತೋರಿಸಿದ್ದಾರೆ. ಫಲ ತೋರಿಸಿ ಇಂಥ ಫಲ ನಿಮ್ಗೆ ಸಿಗೋದ್ರಿಂದ ಧ್ಯಾನ ಮಾಡ್ರಿ ಅಂತ ಹೇಳಿದ್ದಾರೆ. ಹೀಗೆ ಫಲವನ್ನು ತೋರಿಸಿ ಫಲದ ಕಡೆ ಆಕರ್ಷಣೆ ಮಾಡಿ ಹೇಳಿದ್ದಾರೆ. ಅದ್ರ ಜೊತೆಗೆ ದೃಷ್ಟಿ ಅಂತಂದ್ರೆ ಆತ್ಮಾವ ಅರೇ ದ್ರಷ್ಟವ್ಯ ಅಂದ್ರೆ ಕಾಣಬೇಕು ಅನ್ನೋದು ಮುಂದೆ ಇರಲಿ. ಈಗ ಮೊದಲು ಅವನನ್ನ ಉಪಾಸಿಸಬೇಕು, ಭಗವಂತನ ಆರಾಧನೆಯನ್ನು ಮಾಡಬೇಕು. ಹೇಗೆ ಆರಾಧನೆ ಮಾಡಬೇಕು ಅಂದ್ರೆ ಶ್ರವಣದ ಮೂಲಕ, ಮನನದ ಮೂಲಕ, ಹಾಗೆ ಧ್ಯಾನದ ಮೂಲಕ. ದ್ರಷ್ಟವ್ಯ ಅನ್ನೋದ್ರದ್ದೇ ವಿವರಣೆ ಶ್ರವಣ ಮನನ ಧ್ಯಾನ ಅಂತ. ಇನ್ನೊಂದು ಅರ್ಥನೂ ಕೂಡ ಹೀಗೆ ನಾವು ಅದಕ್ಕೆ ಮಾಡ್ಕೋಬಹುದು. ಅದೆಲ್ಲವೂ ಭಗವಂತನ ಆರಾಧನೆಯೇ. ಅವನ ಬಗ್ಗೆ ಶಾಸ್ತ್ರ ಶ್ರವಣ ಮಾಡುವುದು, ಪ್ರವಚನ ಮಾಡುವುದು, ಕೂತ್ಕೊಂಡು ಮನನ ಮಾಡುವುದು, ಹಾಗೇನೆ ಧ್ಯಾನ, ಗಾಯತ್ರಿ ಇತ್ಯಾದಿ ಮಂತ್ರಗಳಿಂದ, ಕೃಷ್ಣಾದಿ ಮಂತ್ರಗಳಿಂದ ಅವನನ್ನ ಧ್ಯಾನೋಪಾಸನೆ ಮಾಡುವುದು, ಇದು ಎಲ್ಲವೂ ಕೂಡ ಅವನ ಪೂಜೆ ಅಂತಾನೆ ಕರೆಸ್ಕೋತದೆ ಅಂತ ಇನ್ನೊಂದು ಅರ್ಥನೂ ಕೂಡ ಮಾಡಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.